ಮನೆ ಬಳಕೆಯ ಸಿಲಿಂಡರ್ಗೆ ಮಾತ್ರ ಹಾಹಾಕಾರ ಅಲ್ಲ, ಆಟೋ ಚಾಲಕರಿಗೂ ಕೂಡ ಈ LPGಯ ಸಂಕಷ್ಟ ತಡ್ತಾ ಇದೆ. ನೋಡಿ, ಆಟೋಗಳಿಗೂ ಕೂಡ LPG ಸಿಗದೆ ಚಾಲಕರು ಪರದಾಡ್ತಾ ಇದ್ದಾರೆ. ಕುಮಟಾದಲ್ಲಿ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. 2 ಕಿಲೋಮೀಟರ್ವರೆಗೂ ಕೂಡ ಸಾಲುಗಟ್ಟಿ ನಿಂತಿವೆ ಆಟೋ ರಿಕ್ಷಾಗಳು. ಕುಮಟಾದ ಅಳವೆಕೋಡಿಯಲ್ಲಿರುವ ಟೋಟಲ್ ಗ್ಯಾಸ್ ಏಜೆನ್ಸಿ, ಇಲ್ಲಿ ಅಳವೆಕೋಡಿಯಿಂದ ಹೊನ್ಮಾವುವರೆಗೂ ಕೂಡ ಕ್ಯೂನಲ್ಲಿ ಆಟೋ ರಿಕ್ಷಾಗಳು ಗ್ಯಾಸ್ ತುಂಬಿಸ್ಕೊಳ್ಳೋಕ್ಕೆ ನಿಂತಿವೆ. ಗ್ಯಾಸ್ ಸ್ಟಾಕ್ ಇರದ ಹಿನ್ನೆಲೆಯಲ್ಲಿ ಗ್ಯಾಸ್ ಖರೀದಿಗೆ ನಿರ್ಬಂಧ ಹೇರಲಾಗಿದೆ. ಒಬ್ರಿಗೆ 500 ರೂಪಾಯಿ ಗ್ಯಾಸ್ ಖರೀದಿಗೆ ಮಾತ್ರ ಅವಕಾಶ. ಮುಂಜಾನೆ 10 ಗಂಟೆಯಿಂದ 6 ಗಂಟೆವರೆಗೂ ಸಂಜೆ ಮಾತ್ರ ಗ್ಯಾಸ್ ಸಿಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಈಗ ಮನೆಗೆ ಸಿಲಿಂಡ್ರು ಬೇಕು ಅಂದರೂ ಕೆಲಸ ಕಾರ್ಯ ಬಿಟ್ಟು ನಿಂತ್ಕೋಬೇಕು. ಆ್ಯಂಡ್ ಆಟೋದವ್ರು ಇವ್ರು ಇಳ್ದಿರೋದೆ ಪಾಪ ವ್ಯಾಪಾರ ಮಾಡೋಣ ಅಂತ, ದುಡಿಮೆ ಮಾಡೋಣ ಅಂತ, 4 ಕಾಸು ದುಡ್ಕೊಂಡು ಹೋಗೋಣ ಅನ್ನೋರು ಗ್ಯಾಸ್ ಬಂಕ್ ಮುಂದೆಯೇ ಬೆಳಗಿಂದ ಸಂಜೆ ತನಕ ನಿಂತ್ಕೊಂಡ್ರೆ ಎಲ್ಲಿ ಬಾಡಿಗೆ ಹೊಡಿತಾರೆ? ದುಡ್ಡಲ್ಲಿಂದ ಬರುತ್ತೆ ಅಲ್ವಾ?